ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ 4 ಜುಲೈ ಶ್ರೀ ಮಹಾರಾಜರ ಪ್ರವಚನ, ದೇಹವು ಭಗವಂತನ ಪ್ರಾಪ್ತಿಗಾಗಿಯೇ ಇರುತ್ತದೆ. ನಿನ್ನೆ ಮಹಾರಾಜರು ಹೇಳಿದ್ರು, ಏನಪ್ಪ ಸದ್ಗುರುಗಳ ಕಾರ್ಯಕೌಶಲ್ಯ ಏನು, ಅವರ ಕೌಶಲ್ಯ ಯಾತ್ರಲ್ಲಿದೆ, ನಿಪುಣತೆ ಅಥವಾ ಜಾಣತನ, ಸ್ಕಿಲ್ಡ್ ಟ್ಯಾಲೆಂಟ್ ಯಾತ್ರಲ್ಲಿ ಇದೆಯಪ್ಪ ಅಂದರೆ ಈ ದೇಹ ಭಗವಂತನ ಪ್ರಾಪ್ತಿಗಾಗಿ ಬಂದಿದೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ. ಹಲವಾರು ಸಾಧನೆಗಳನ್ನು ನಮಗೆ ಕೊಟ್ಟು ಆ ಸಾಧನೆಗಳನ್ನು ನಮ್ಮಿಂದ ಮಾಡಿಸ್ಕೊಂಡು, ನಮ್ಮಿಂದ ಅಂದರೆ ಈ ದೇಹ ಮನಸ್ಸು ಬುದ್ಧಿಯಿಂದ ಆ ಸಾಧನೆಯಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿ ನಮ್ಮ ದೇಹವನ್ನು ಬಳಕೆ ಮಾಡಿ ಅವರೇನು ಮಾಡ್ತಾರಪ್ಪ, ನಮಗೆ ಈ ಭಗವಂತನ ಪ್ರಾಪ್ತಿಗಾಗಿ ಇರುತ್ತದೆ ದೇಹ ಅಂತ ತೋರಿಸ್ಕೊಡ್ತಾರೆ. ನಿನ್ನೆ ಹೇಳಿದ್ರು, ಕನ್ನಡಿ ಮೇಲೆ ಧೂಳು ಹತ್ತಿದೆ, ಅದನ್ನು ಸ್ವಚ್ಛ ಮಾಡ್ಕೊಳಪ್ಪ ಅಂತ. ಹಾಗೆ ಈ ದೇಹ ಎತ್ತಕ್ಕೆ ಬಂದಿದೆ, ಈ ಭೋಗಗಳು ಏನಿದೆಯೋ, ಇದೇನು ಸಿಗ್ತಾ ಇದೆಯೋ ನಮಗೆ, ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಅವರ್ ಪ್ರಾರಬ್ಧ. ವಾಟ್ ಎವರ್ ಇಟ್ ಕಮ್ಸ್, ವೈಭವ ಇರ್ಬೋದು, ಕಾರ್ ಇರ್ಬೋದು, ಗಾಡಿ ಬಂಗ್ಲೆ ಇದ್ರೆ ಅನುಭವಿಸ್ಬಾರ್ದೇನ್ರಿ? ಖಂಡಿತವಾಗ್ಲೂ ಅನುಭವಿಸ್ಬೇಕು. ಆದರೆ ಅನುಭವಿಸುವಾಗ ಎಚ್ಚರಿಕೆಯಲ್ಲಿರಬೇಕು. ಪರಮಾತ್ಮ ಇದೆಲ್ಲ ನೀನು ಕೊಟ್ಟಿರೋದು, ಇದು ನೀನು ಕೊಟ್ಟಿದ್ದನ್ನು ನೀನು ಯಾವಾಗ ಬೇಕಾದರೂ ತೊಗೊಂಡು ಹೋಗ್ಬೋದು. ಸೊ ಅದಕ್ಕೆ ಅಳಬಾರ್ದವಾಗ. ತೊಗೊಂಡು ಹೋದಾಗ ಅಯ್ಯೋ ನಮ್ಮ ಹತ್ರ ಕಾರ್ ಇತ್ತು, ಅದನ್ನು ತೊಗೊಂಡೋಗ್ಬಿಟ್ರಿ, ಈಗ ನಮ್ಮ ಹತ್ರ ಕಾರ್ ಇಲ್ಲ ರೀ. ನೋ, ವಾಟ್ ಎವರ್ ಹಿ ಹ್ಯಾಸ್ ಗಿವನ್ ಆ್ಯಸ್ ಪ್ರಸಾದಮ್, ಯು ಸ್ವೀಕಾರ ಮಾಡಿ. ಸ್ವೀಕಾರ ಹೆಂಗೆ ಮಾಡಬೇಕು? ಇಟ್ ಈಸ್ ಅ ಪ್ರಸಾದಮ್ ಆಫ್ ಭಗವಂತ. ಒಂದು ಕಡೆ ಇದೇ ದೇಹನ ಅಮಂಗಳ, ಮಾಲಿನ್ಯ ಅಂತಾರೆ. ಯಾವಾಗ ಇದು ಅಜ್ಞಾನದಲ್ಲಿ ಮುಳುಗಿರುತ್ತೋ, ಬಿದ್ದಿರುತ್ತೋ, ಅದೇ ದೇಹಕ್ಕೆ ದಿವ್ಯವಾದ ದೇಹನೂ ಅಂತಾರೆ. ಯಾಕೆ? ಇದೇ ದೇಹದಲ್ಲಿ ನಿದ್ದು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ. ಒಂದೇ ಜನ್ಮದಲ್ಲಿ 2 ಜನ್ಮ ಬಂತು. ಯಾರಿಗೆ? ವಾಲ್ಮೀಕಿಯವರಿಗೆ. ಮೊದಲು ರತ್ನಾಕರ ಡಾಕು ಇದ್ದ. ರತ್ನಾಕರ ದರೋಡೆಖೋರ, ಕಳ್ತನ ಮಾಡೋದು, ಸುಳ್ತನ ಮಾಡೋದು, ಹೊಡೆದಾಕೋದು ಎಲ್ಲ ಮಾಡ್ತಿದ್ದ. ಅಲ್ಲಿಂದ ಏನಾದ ಅವನು? ವಾಲ್ಮೀಕಿಯಲ್ಲಿ ಪರಿವರ್ತನೆ ಆಯಿತು. ಮನುಷ್ಯ ನಮಗೆ ಕಣ್ಮುಂದೆ ಕಾಣ್ತಿರೋದು ಒಬ್ಬನೇ ಅವನು, ದೇಹ ಆಕಾರದಲ್ಲಿ ಸೇಮ್ ಇದ್ದ. ಆದರೆ ಮೊದಲು ಕಳ್ಳನ ರೂಪದಲ್ಲಿದ್ದ, ಆಮೇಲೆ ರೂಪಾಂತರ ಆಯಿತು, ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಕಳ್ಳ ಟು ಮಹಾಮುನಿ, ಮಹಾಯೋಗಿ. ಯಾರು? ಮಹರ್ಷಿ ವಾಲ್ಮೀಕಿ. ಯಾರು? ರಾಮಾಯಣನು ರಚನೆ ಮಾಡಿದ್ದು. ಅಂದರೆ ಇದೇ ದೇಹದಲ್ಲಿ ನಮಗೂ ನಿಮಗೂ ಸರ್ವಥಾ ಸಾಧ್ಯತೆ ಉಂಟು. ಈ ಭಗವಂತನ ಪ್ರಾಪ್ತಿ ಮಾಡಿಕೊಂಡು ಅವನ ಪಾದಕ್ಕೆ ನಾವು ನೀವು ಸೇರೋಣ ಅಂತ ಹೇಳುತ್ತಾ, ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಒಮ್ಮೆ ಒಬ್ಬ ಸಾಧುವಿನ ಹತ್ತಿರ ಕೆಲವು ಕಳ್ಳರು ಕಳ್ತನ ಮಾಡಿದರು. ಅವರು ಓಡಿ ಹೋಗುತ್ತಾ ಇರುವಾಗ ಶಿಷ್ಯರು ನೋಡಿದರು ಹಾಗೂ ಅವರನ್ನು ಹಿಡಿದು ಸಾಕಷ್ಟು ಹೊಡೆದರು. ಶಿಷ್ಯರು ಈ ರೀತಿ ಹೊಡೆದದ್ದನ್ನು ಆ ಸಾಧುವಿಗೆ ತಿಳಿಯಿತು. ಆಗ ಅವರು ಆ ಕಳ್ಳರನ್ನು ಕರೆಯಿಸಿ ಅವರ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಹಾಕಿದರು ಹಾಗೂ ಅವರಿಗೆ ಪಂಚಪಕ್ವಾನ್ನಗಳನ್ನು ಊಟವನ್ನು ಮಾಡಿಸಿದರು. ಆಗ ಶಿಷ್ಯರು ಗುರುಗಳನ್ನು, ನೀವು ಹೀಗೇಕೆ ಮಾಡುತ್ತೀರಿ ಎಂದು ಕೇಳಿದರು. ಅದಕ್ಕೆ ಗುರುಗಳು, ನೀವಾದರೂ ಏನು ಮಾಡುತ್ತಾ ಇರುವಿರಿ ಅಂತ ಪ್ರಶ್ನೆ ಮಾಡ್ತಾರೆ. ನೀವೆಲ್ಲರೂ ಭಗವಂತನ ಮನೆಯಲ್ಲಿ ಕಳುವು ಮಾಡುತ್ತಲೇ ಇರುವಿರಿ. ಏಕೆಂದರೆ ಭಗವಂತನು ನಮಗೆ ಈ ದೇಹ ಕೊಟ್ಟಿರುವುದು ಅವನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ. ಆದರೆ ನಾವು ಮಾತ್ರ ಹಾಗೆ ಮಾಡದೆ ಈ ದೇಹದಿಂದ ವಿಷಯಗಳನ್ನು ಕಳುವು ಮಾಡುತ್ತಾ ಇರುತ್ತಿಲ್ಲವೇ? ಪ್ರಶ್ನೆ ಮಾಡ್ತಾರೆ. ನಾವೇನು ಮಾಡ್ತಿದ್ದೀವಿ? ಆ ಸಾಧುವಿನ ಮಠದಲ್ಲಿ ಇರುವ ಶಿಷ್ಯರು ಕಂಪ್ಲೇಂಟ್ ಮಾಡ್ತಾರೆ, ಅರೆ ಗುರುಗಳು ಅದೇಂಗೆ ಮಾಡಿದ್ರಿ ನೀವು? ಆ ಕಳ್ಳರನ್ನು ಹೋಗಿ ಚಂದ ಮಸಾಜ್ ಮಾಡಿ ಅವರಿಗೆ ಎಣ್ಣೆ ಹಚ್ಚಿ ಚಂದ ಪಂಚಪಕ್ವಾನ್ನ, ಪಾಯಸ, ಅದು ಇದು ಕಡುಬು ಎಲ್ಲ ಕಳಿಸ್ತಿದ್ರಲ್ಲಿ ಅಂತ. ಅದಕ್ಕೆ ಅವರ ವೃತ್ತಿಯಿಂದ, ಪೂರ್ವ ಸಂಸ್ಕಾರದಿಂದ ಕಳುವು ಮಾಡೋ, ಬುದ್ಧಿಯಿಂದ ಕಳುವು ಮಾಡೋದು. ನೀವೇನು ಮಾಡ್ತಿದ್ದೀರಾ ನನ್ನ ಹತ್ರ ಇದ್ಬಿಟ್ಟು? ನಾನಿಲ್ಲಿ ನಿಮಗೆ ದಿವಸ ನಿತ್ಯ ಪಾಠ ಹೇಳ್ಕೊಡ್ತೀನಿ, ವಿಷಯದಿಂದ ಹೋಗಬೇಡಿ, ಭೋಗದಿಂದ ಹೋಗಬೇಡಿ ಅಂದರೆ ನೀವೇನು ಮಾಡ್ತೀರಾ? ಭಗವಂತನ ಪ್ರಾಪ್ತಿಗೆ ದೇಹ ಬಂದುಬಿಟ್ಟಿದೆ, ಮಠದಲ್ಲಿದ್ದರೂ ಕೂಡ ನೀವೇನು ಮಾಡ್ತಿದ್ದೀರಾ? ವಿಷಯ ಸೇವನೆಯನ್ನೇ ಮಾಡ್ತಿದ್ದೀರಾ. ಅವ್ರನ್ನ ನೋಡಿದೆ, ಇವ್ರನ್ನ ನೋಡಿದೆ, ಸಾಧಕರಲ್ಲಿ ಫೈಟಿಂಗ್ ಮಾಡೋದನ್ನೇ, ಮತ್ತು ನಾನು ಹೆಚ್ಚುಗಾರಿಕೆ, ನಿಂದು ಹೆಚ್ಚುಗಾರಿಕೆ, ನೀವು ಅದನ್ನೇ ಕಳುವು ಮಾಡ್ತಿದ್ದೀರಾ.
ಭಗವಂತನ ಮನೆಯಲ್ಲಿ ಕೂತ್ಕೊಂಡು ಕಳುವು ಮಾಡ್ತಿದ್ದೀರಾ, ನಿಮಗೂ ಅವರಿಗೂ ಏನೂ ವ್ಯತ್ಯಾಸ ಇಲ್ಲ. ನಾವು ಏನು ಮಾಡ್ತಿದ್ದೀವಿ, ದೇಹ ಕೊಟ್ಟಿರೋದು ಅಮೂಲ್ಯವಾದ ರತ್ನ ಇದು. ದಿಸ್ ಈಸ್ ಅ ಪ್ರೇಷಿಯಸ್ ಜೆಮ್. ದ ಬಾಡಿ ಈಸ್ ಅ ಪ್ರೇಷಿಯಸ್ ಜೆಮ್. ಬಾಡಿ ಈಸ್ ಎ ಡಿವೈನ್ ಟೆಂಪಲ್ ಅಂತಾರೆ. ಬಾಡಿಗೆ ರಥಕ್ಕೆ ಹೋಲಿಸಿದ್ದಾರೆ. ಎಷ್ಟೊಂದು ಎಲ್ಲ ಹೋಲಿಸಿದ್ರು ಕೂಡ ನಮ್ಗೆ ಇನ್ನೂ ಯಾಕೆ ಅರ್ಥ ಆಗ್ತಿಲ್ಲಪ್ಪ, ಈ ದೇಹದಿಂದ ಪರಮಾತ್ಮನ ಪ್ರಾಪ್ತಿ ಪ್ರಪಂಚದಲ್ಲಿ ಏನು ಸಿಕ್ಕಿದೆಯೋ ನಮಗೆ ಅದು ನಮ್ಮ ಪ್ರಾರಬ್ಧಕ್ಕೆ, ಅಕಾರ್ಡಿಂಗ್ ಟು ಅವರ್ ಡೆಸ್ಟಿನಿ, ಫೇಟ್, ವಾಟ್ ಎವರ್ ಯು ಕಾಲ್, that has been given to us. But that doesn't mean that whatever we see is not permanent. ಇವತ್ತು ನಮ್ಮ ಹತ್ರ ಇರುತ್ತೆ, ನಾಳೆ ಇರುವುದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಾಗಲಿ, ಬೇಸರಿಕೆ ಪಡೋದಾಗಲಿ, ಇದು ನಂದು ಅಂತ ಹಿಡ್ಕೊಂಡು ಕೂತ್ಕೊಳ್ಳೋದಾಗಲಿ ಇಲ್ಲ. ಅದು ನಾವು ಎಷ್ಟು ಹಿಂಗೆ ಹಿಡ್ಕೊಂಡು ಕೂತಿರ್ತೀವಿ, ಮರಳನ್ನು ನಾವು ಮುಷ್ಟಿದಲ್ಲಿ ಹಿಂಗೆ ಹಿಡ್ಕೊಂಡು ಕೂತಿರ್ತೀವಿ ಅನ್ಕೋತೀವಿ, ಮರಳು ನನ್ನ ಕೈಯಲ್ಲಿದೆ, ಆದರೆ ಅದು ಕಣಕಣಾನು ಜಾರು ಹೋಗ್ತಾ ಇರುತ್ತೆ. ಹಾಗೆ ಜೀವನನೂ ಕೂಡ ಫ್ರೆಜೈಲ್ ಇದೆ, ಜಾರು ಹೋಗ್ತಾ ಇದೆ, ನಮಗೆ ಗೊತ್ತಾಗ್ತಿಲ್ಲ. ಈ ಜನ್ಮದಲ್ಲೇ ಮಾನವ ಜನ್ಮ ಕೊಟ್ಟಿರದೆ ಬಲು ದುರ್ಲಭ. ಇದನ್ನು ನಾವು ಭಗವಂತನ ಪ್ರಾಪ್ತಿಗೋಸ್ಕರ ಬಳಕೆ ಮಾಡಿಕೊಂಡು, ನನ್ನ ಪ್ರಾಪ್ತಿ ಮಾಡಿಕೊಂಡು ಆನಂದದಲ್ಲಿ ಅವನ ಅಂಶ ಅಂದಮೇಲೆ ನಾವು ಅವನ ಥರ ಬದುಕಬೇಕು ತಾನೆ. ಆದ್ದರಿಂದ ವಿಷಯಗಳಲ್ಲಿ ಆಸಕ್ತರಾಗದೆ ಮನಪೂರ್ವಕ ಭಕ್ತಿ ಮಾಡಬೇಕು. ಫ್ರಮ್ ದ ಹಾರ್ಟ್ ಯು ಡೂ ಭಕ್ತಿ ಆ್ಯಂಡ್ ವಿಷಯಗಳಿಂದ ಆಸಕ್ತರಾಗದೆ ಬೀಯಿಂಗ್ ಡಿಟ್ಯಾಚ್ಡ್. ಆ ಡಿಟ್ಯಾಚ್ಮೆಂಟ್ ಕಲ್ತ್ಕೊಳ್ಳಿಕ್ಕೆ ಎಲ್ಲಿ ಹೋಗಬೇಕು ನಾವು? ಸತ್ಸಂಗಕ್ಕೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಭಗವತ್ಪಾದರು ಹೇಳಿದರು. ಹಾಗಾಗಿ ನಮ್ಮನ್ನು ನಾವು ಮನಸ್ಸಿನಿಂದ ನಿಸ್ಸಂಗ ಮಾಡಬೇಕು ಅಂದರೆ ಎಲ್ಲರೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ಬನ್ನಿ. ನಿತ್ಯ ಜರುಗುವ ಸತ್ಸಂಗದಲ್ಲಿ ಧ್ಯಾನ ಮಾಡೋಣ. ಹಲವಾರು ಲೆಕ್ಚರ್ಸ್ ಮುಖೇನ ನಮ್ಮ ಅಂತಃಕರಣವನ್ನು ಶುದ್ಧಿಗೊಳಿಸೋಣ. ಹಾಗೂ ಪಾರ್ಟ್ನರ್ ಈ ವಿಡಿಯೋ ಮಾಡುವ ಶ್ರೀ ಪವನ್ ಕುಮಾರ್ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ಭಗವಂತನ ನಾಮವನ್ನು ಹೆಚ್ಚು ಹೆಚ್ಚು ಜನಕ್ಕೆ ನೀವು ಸೇರಿ ತಲುಪಿಸೋಣ. ಯಾಕೆ ತಲುಪಿಸ್ಬೇಕಪ್ಪ? ಸೊ ದಟ್ ಎವ್ರಿಬಡಿ ಶುಡ್ ಲಿವ್ ವಿತ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ನನ್ನ ಬ್ಯಾಂಕಲ್ಲಿ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅದರಂತೆಯೇ ಪ್ರಪಂಚದಲ್ಲಿದೆ, ಅದಕ್ಕೆ ಓಕೆ ಇರಬೇಕು. ಅದರಂತೆಯೇ ಪರಮಾರ್ಥದಲ್ಲಿ ಬಂದುಬಿಟ್ಟು ನನ್ನ ಪರಮಾರ್ಥಿಕ ಬ್ಯಾಂಕ್ನಲ್ಲಿ ನಾನು ಡೆಪಾಸಿಟ್ ಏನು ಮಾಡ್ತೀನಿ ನಿತ್ಯ. ಇವತ್ತು ಯಾರು ನಕ್ಕದ್ರು, ಯಾರ ಮುಖದ ಮೇಲೆ ಸ್ಮೈಲ್ ಬಂತು, ಯಾರಿಗೊಂದು ಸಮಾಧಾನ ಸಿಕ್ತು, ಯಾರಿಗೆ ಒಂದು ಮಾತು ಹೇಳೋದ್ರಿಂದ ಅವರಿಗೆ ಐಡಿಯಾ ಇಷ್ಟ ಆಯಿತು, ಅವರಲ್ಲಿರುವ ಟ್ಯಾಲೆಂಟ್ಗೆ ಹುರಿದುಂಬಿಸ್ದೆ, ಅವರಿಗೆ ಮಾತಾಡಿ ಅವ್ರ ಮನಸ್ಸಿನ ಹಗೂರ ಮಾಡಿದೆ. ಸೊ ದೀಸ್ ಆರ್ ಆಲ್ ದ ಡೆಪಾಸಿಟ್ಸ್ ಆಫ್ ಮೈ ಲೈಫ್ ಇನ್ ಪರಮಾರ್ಥ. ಹಾಗೆಯೇ ನಾವು ಅದಕ್ಕೆ ಭಗವಂತನ ನಾಮನ ಎಲ್ಲರಿಗೂ ಹಂಚಬೇಕು. ನಾವೆಲ್ಲರೂ ನಾನು ಭಗವಂತನಿಗಾಗಿ ಇರುತ್ತೇನೆ ಎಂದು ಮನಸ್ಸಿನಿಂದ ತಿಳಿದುಕೊಳ್ಳಬೇಕು. ಭಗವಂತನಿಗಾಗಿ ಇದ್ದೀನಿ ಅಂದರೆ ಏನು ಮಾಡಬೇಕು? ಇದನ್ನೇ ಮಾಡಬೇಕು. ಯಾರು ಸಿಗ್ತಾರೋ, ಫ್ರಮ್ ಲೇಮ್ಯಾನ್ ಟು ದ ರಾಜ, ಎವ್ರಿಬಡಿನ ಹ್ಯಾಪಿ ಮಾಡುವ ಆ ಒಂದು ಇದನ್ನು ನಾವು ಮನೋಭಾವನೆನ ಬೆಳೆಸ್ಕೊಂಡು ಎಲ್ಲರಿಗೂ ಸಂತೋಷ ಕೊಡುವ ಕೆಲಸವನ್ನು ಮಾಡಬೇಕು. ಎಲ್ಲ ಕಡೆಗೂ ಭಗವಂತನೇ ತುಂಬಿಕೊಂಡಿರುತ್ತಾನೆ ಎಂದು ಮನಸ್ಸಿನ ಪೂರ್ಣ ನಿಶ್ಚಯವಾದ ಮೇಲೆ ದ್ವೈತವು ತಾನಾಗಿಯೇ ಇಲ್ಲವಾಗಿ ಯಾವ ಏಕಾಗ್ರತೆಯು ಸಾಧಿಸುತ್ತದೆಯೋ ಅದೇ ನಿಜವಾದ ಸಮಾಧಿಯಾಗಿರುತ್ತದೆ ಎಂದು ಹೇಳಿದರು. ಗುರುಗಳು ಹೇಳಿದ್ರು. ಏನು ಹೇಳ್ತಾರಪ್ಪ? ಸಮಾಧಿ ಕಣ್ಮುಚ್ಕೊಂಡು ಕೂಡೋದು ಸಮಾಧಿ ಅಲ್ಲ. ಯಾವಾಗ ಇಡೀ ಅಚರ ವಸ್ತುಗಳಲ್ಲಿ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಎಲ್ಲರಲ್ಲೂ ಭಗವಂತನ ತುಂಬಿಕೊಂಡಿರುವುದಂತೆ ಮನಸ್ಸಿನಿಂದ ನಿಶ್ಚಯ ಆಗುತ್ತೆ. ಹೌದಪ್ಪ, ಎಲ್ಲ ಕಡೆ ಭಗವಂತನ ಕಾಣುವಂಥ ಸಾಧ್ಯತೆ ಉಂಟಾಗ್ತಿದೆ ನನಗೆ ಅಂದಾಗ ಏನಾಗುತ್ತೆ? ಅಲ್ಲಿ ದೇರ್ ವಿಲ್ ಬಿ ನೋ ಡುಯಾಲಿಟೀಸ್. ಜಾಯ್, ಸಾರೋ, ಪೇನ್, ಸಫರಿಂಗ್ ಆ್ಯಂಡ್ ದಿಸ್ ಆ್ಯಂಡ್ ದ್ಯಾಟ್, ಸುಖ ದುಃಖ ಎರಡಿರೋದಿಲ್ಲ. जस्ट जीवन की धारा बह रही है और आप उसके साथ बह रहे हो. जो कंडीशंस उसको लेबलिंग करता है, ये सुख है, ये दुख है, कौन बोल रहा है? ये हमारा मन बात कर रहा है. इसको तो कुछ पता नहीं है. ಈ ಬಾಡಿ ಜಡ, ಇನರ್ಟ್. ಇದಕ್ಕೆ ಎಲ್ಲಿವರೆಗೂ ಮನಸ್ಸು ಬುದ್ಧಿ ಇಂದ್ರಿಯ ಮುಖೇನ ನಿರ್ದೇಶನ ಕೊಡಲು, ಹಿಂಗೆ ಕೈ ಎತ್ತು, ಹಿಂಗೆ ಮಾಡು, ಹಿಂಗೆ ಕಣ್ಪಿಳಕ್ಸು ಅಂತ, ಅಲ್ಲಿವರೆಗೂ ಇದು ಏನೂ ಮಾಡುವುದಿಲ್ಲ. ಸೊ ಇದಕ್ಕೆ ಕಾರ್ಯ ಮಾಡುವುದು ಯಾರು? ಮನಸ್ಸು ಬುದ್ಧಿ ಇಂದ್ರಿಯಗಳು. ದೀಸ್ ಆಲ್ ಮೇಕ್ ದಿಸ್ ಬಾಡಿ ಟು ಗೆಟ್ ಅಪ್, ಟು ಈಟ್, ಟು ಹೋಲ್ಡ್, ವಾಟ್ ಎವರ್ ಇಟ್ ಈಸ್, ಮೈಂಡ್, ಬುದ್ಧಿ ಆ್ಯಂಡ್ ಇಂದ್ರಿಯಾಸ್. ಸೊ ಅದು ಏನಾಗಬೇಕು? ಅದೆಲ್ಲವೂ ಏನನ್ನು ನೋಡಬೇಕು? ದ್ವೈತ ಯಾವಾಗಿರುತ್ತೆ? ಅದು ಮನಸ್ಸು ಇಂದ್ರಿಯ ಹೇಳುತ್ತೆ, ನೋಡು ಇಲ್ಲಿ ಹಿಂಗೆ ಆಗ್ಬಿಟ್ಟಿದೆ, ಹಂಗಲ್ಲ ಹಂಗಾಗ್ಬಿಟ್ಟಿದೆ. ಒಂದು ಸತಿ ಕೇಕೆ ಹಾಕಿ ಕುಣಿತಾ ಇರುತ್ತೆ, ಒಂದು ಸತಿ ಅಳ್ತಾ ಇರುತ್ತೆ. ಎರಡೂ ಮಾಡ್ತಿರೋದು ಯಾರು? ದೇಹ ಮಾಡ್ತಿಲ್ಲ.
ಮನಸ್ಸು ಮಾಡ್ತಾ ಇದೆ. ಅದರ ಅಭಿವ್ಯಕ್ತಿ ವೇರ್ ಯು ವಿಲ್ ರಿಫ್ಲೆಕ್ಟ್, ಇಟ್ ರಿಫ್ಲೆಕ್ಟ್ಸ್ ಆನ್ ದ ಬಾಡಿ. ನನ್ನ ಕಣ್ಣಲ್ಲಿ ನೀರು ಬಂತು, ಕಣ್ಣು ಜಡ, ಇಟ್ ಡಸಂಟ್ ಕ್ರೈ, ಮೈಂಡ್ ಮೇಕ್ಸ್ ಇಟ್ ಟು ಕ್ರೈ. ಮೈಂಡ್ ಕ್ರೈ ಮಾಡ್ತಿದೆ ಒಳಗೆ. ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಒಳಗೆ ಅಳ್ತಿರೋದು ಗೊತ್ತಾಗೋದಿಲ್ವಲ್ಲ, ಅದಕ್ಕೆ ಹೊರಗಡೆ ಇದು ತೋರಿಸತ್ತೆ. ಒಂದು ಜೋಕ್ ಕೇಳಿಸ್ಕೋತೀವಿ, ನಗು ಎಲ್ಲಿ ಬರುತ್ತೆ? ಫಸ್ಟು ಒಳಗೆ, ಮನಸ್ಸು ನಗತ್ತೆ ಒಳಗೆ ಫಸ್ಟು. ಆಮೇಲೆ ಅದರ ಅಭಿವ್ಯಕ್ತಿ, ನಾನು ಹಿಂಗೆ ನಗ್ತೀನಿ, ಫೇಸ್ ಮೇಲೆ ಹಿ ಅಂತೀನಿ, ಅಥವಾ ಹಿಂಗೆ ಅಂತೀನಿ, ಹಾ ಅಂತೀನಿ. ಯಾವಾಗ ಅದು ದಿಸ್ ಇಸ್ ಅ ರಿಫ್ಲೆಕ್ಟೆಡ್, ಒಳಗೆ ನಗು ಬರ್ತಿರುತ್ತೆ ಫಸ್ಟ್. ಯಾವ್ದಾದ್ರು ಒಂದು ಜೋಕ್ ಕೇಳಿಸ್ಕೂಡಲೇ ಒಳಗೆ ನಗು ಬರುತ್ತೆ. ಅದರ ಅಭಿವ್ಯಕ್ತಿ ಫೇಸ್ ಮೇಲಾಗುತ್ತದೆ, ಅಂದರೆ ದೇಹದ ಮೇಲಾಗುತ್ತದೆ. ನೋಡಿ, ಹೀಗೆಲ್ಲ ಮಾಡಿ ತೋರಿಸ್ಬೇಕಾಗತ್ತೆ. ಅವಾಗ ಜನರು ಹೇಳ್ತಾರೆ, ಮನ ಮುಟ್ಟಂಗೆ ಹೇಳ್ತೀರಿ. ಹೌದು, ಇವೆಲ್ಲ ಜೋಕರ್ ಥರನೂ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ. ಆವಾಗ ಮನಸ್ಸು ಮುಟ್ಟಂತೆ ಆಗತ್ತದೆ ಅಂತ ಕೆಲವರು ಹೇಳ್ತಾರೆ. ಸಂತರು ಏನು ಮಾಡುತ್ತಾರೆ? ನಾವು ದಾರಿ ತಪ್ಪಿದಾಗ ನೀನು ದಾರಿ ತಪ್ಪುತ್ತಿರುವಿ ಎಂದು ನಮ್ಮನ್ನು ಜಾಗೃತಗೊಳಿಸುತ್ತಾರೆ ಹಾಗೂ ನಿಜವಾದ ಮಾರ್ಗ ತೋರಿಸುತ್ತಾರೆ. ನಿಜವಾದ ಮಾರ್ಗ ಅಂದರೆ ಏನು? ನೀನು ಯಾರಿದ್ಯಪ್ಪ ತಿಳ್ಕೊ, ನೀನು ಒಳಗೆ ಶುದ್ಧವಾದ ಚೈತನ್ಯ ಆತ್ಮಾರಾಮ ಇದ್ದಿ, ಅದರ ಕಡೆ ಗಮನ ಹರಿಸು, ಜಗತ್ತಿನ ಕಡೆ ಹರಿಸಬೇಡ. ಭಗವಂತನ ಬಗ್ಗೆ ಹೇಳುವಾಗ ಪ್ರೀತಿಯಿಂದ, ಭಕ್ತಿಯಿಂದ 100% ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಹೇಳಬೇಕು. ನಾಟಕ ಮಾಡಿ ಅದು ಏನು ವೇಷ ಹಾಕ್ಕೊಂಡಿರ್ತೀವೋ ಆ ವೇಷ ಹಾಕ್ಕೊಂಡಾಗ ಅದ್ರ ಜೊತೆ 100% ನ್ಯಾಯ ಮಾಡಬೇಕು. ಅದಕ್ಕೆ ಎಲ್ಲ ರೀತಿಯಿಂದನೂ ಜನರಿಗೆ ಅರ್ಥ ಆಗಬೇಕು ಅಂದಾಗ ಈ ವೇಷನ ಧರಿಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆ ನ್ಯಾಯ ಮಾಡಬೇಕು. 100% ಅದನ್ನು ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿದ್ರೆ ಇನ್ನೊಬ್ಬರಿಗೆ ನಗು ಬರುತ್ತಲ್ಲಿ. ಸುಮ್ಮನೆ ಹೀಗೆ ಅವರು ಯಾವಾಗಲೂ ಸಮಾಧಿ ಸುಖವನ್ನೇ ಅನುಭವಿಸುತ್ತಾ ಇರುತ್ತಾರೆ ಹಾಗೂ ನಿತ್ಯವೂ ಭಗವಂತನ ವಿಷಯವನ್ನು ಹೇಳುತ್ತಾ ಇರುತ್ತಾರೆ. ಹಿಂಗೆ ಹೇಳಿದ್ರೆ ಹೆಂಗೆ ಗೊತ್ತಾಗಪ್ಪ, ಹೆಂಗೆ ಸೀರಿಯಸ್ ಆಗೋಗುತ್ತೆ? ಸೀರಿಯಸ್ ಅಲ್ಲ. ಪರಮಾತ್ಮ ಎಷ್ಟು ಸಚ್ಚಿದಾನಂದ ಸ್ವರೂಪ ಇದ್ದಾನಂದರೆ, ಆನಂದ ಸ್ವರೂಪದ ಪರಮಾತ್ಮನ ನಾವು ಅನುಭವಿಸ್ಬೇಕು ಅಂದರೆ ಅದನ್ನು ಮರ್ಮನ ತಿಳ್ಕೊಂಡು ಆನಂದದಲ್ಲಿ ಬದುಕಬೇಕು. ನಾನೇ ಒಂಥರ ದ್ರಬೆ ಮುಖ ಹಾಕ್ಕೊಂಡು ಹೇಳಿದ್ರೆ ಕೇಳಿಸ್ಕೊಳ್ಳೋರಿಗೆ ಇನ್ನೂ ಬೇಜಾರಾಗೋಗುತ್ತೆ, ಇದು ಏನು ಹೇಳ್ತಿದ್ದಾರಪ್ಪ, ಇಷ್ಟು ಬೋರಿಂಗ್ ಮಾಡ್ತಿದ್ದಾರೆ ಅಂತ. ಭಗವಂತ ಸಚ್ಚಿದಾನಂದ ಸ್ವರೂಪ ಇದ್ದಾನೆ. ಹಾಗಾಗಿ ಅವನಲ್ಲಿ ನಾವು ಒಂದಾಗುವ ಪ್ರಯತ್ನವನ್ನು ಸರ್ವ ಸಾಮರ್ಥ್ಯದಿಂದ ಇದೇ ಜನ್ಮದಲ್ಲಿ ಮಾಡ್ಕೋಬೇಕು. ಮಾರ್ಗ ತೋರಿಸುತ್ತಾರೆ. ಅವರು ಯಾವಾಗಲೂ ಸಮಾಧಿ ಸುಖವನ್ನೇ ಅನುಭವಿಸ್ತಾ ಇರುತ್ತಾರೆ ಹಾಗೂ ನಿತ್ಯವೂ ಭಗವಂತನ ವಿಷಯವನ್ನೇ ಹೇಳುತ್ತಾ ಇರುತ್ತಾರೆ. ಸತ್ಪುರುಷರ ಹತ್ರ ಹೋದರೆ ಅವರು ಭಗವಂತನ ಬಿಟ್ಟು ಇನ್ನೊಂದು ಮಾತು ಹೇಳೋದಿಲ್ಲ. ಯಾಕೆಂದರೆ ಅವ್ರ ಹತ್ರ ಇನ್ನಾದರೂ ಟಾಪಿಕೇ ಇರೋದಿಲ್ಲ. ನಮ್ಮ ಥರ ಪ್ರಾಪಂಚಿಕ ಜನ ಥರ ಗಾಸಿಪ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಂದು ಕಡೆ ಏನಾಯಿತು ಮತ್ತೊಂದು ಕಡೆ ಏನಾಯಿತು ವಿಷಯನ ತಿಳ್ಕೋಬೇಕು ಸೀಕ್ರೆಟ್ಲಿ ಅನ್ನೋ ಬಿಸ್ನೆಸ್ನಲ್ಲಿ ಅವ್ರು ಇರೋದಿಲ್ಲ. ಅವ್ರು ಯಾವಾಗಲೂ 24/7 they will be talking and listening and only about God and God. ಭಗವಂತನ ಲೀಲೆಯನ್ನು ನೋಡುವವನಿಗೆ ನಿಜವಾದ ಆನಂದವೂ ಸಿಗುತ್ತದೆ. ನಾವು ಹೊಲದಲ್ಲಿ ಒಂದು ಕಾಳನ್ನು ಬಿತ್ತಿ 1000 ಕಾಳು ಪಡೆದೆವು, ಭಗವಂತನ ಲೀಲೆ ಆಗಿರುತ್ತದೆ. ನೋಡಿ, ನಿಜವಾಗಿಯೂ ಲೀಲೆನ ಯಾವತ್ತಾರು ನಾವು ಇದ್ರ ಬಗ್ಗೆ ಗಮನ ಹರಿಸಿದೀವ? ಒಂದು ಬೀಜ ಬಿತ್ತಿದ್ರೆ 1000 ಕಾಳು ಹೆಂಗೆ ಬರುತ್ತಪ್ಪ? आश्चर्य होना चाहिए ना हमको। एक बीज हमने बोया उससे 1000 बीज आते हैं। एक बीज एप्पल का बोया उससे 1000 एप्पल आते हैं। एक मैंगो का वो जो होता है उसका कोय रहता है वो उधर बोया तो 1000 मैंगो आते हैं। कैसे क्या पॉसिबल है? ये मानव निर्मित नहीं है, परमात्मा निर्मित ऐसे। परमात्मा कैसा है? मैग्नानिमस। एक डालेंगे हम 1000 देने वाला है। सोचो, अगर हम भक्ति ऐसे प्रेम से एक बार प्यार से पुकारेंगे तो वो दौड़ा 1000 बार हमारे पास दौड़ा चला आएगा। ये बात समझने वाली बात है कि किस तरह से तुम 1 पैसा दोगे वो 10 लाख देगा। ऐसे एक बार प्रेम करोगे, प्यार से बुलाओगे तो वो बार बार भागा चला आएगा। ಭಗವಂತನಲ್ಲಿ ಇರುವುದು ಎಲ್ಲವೂ ನಮ್ಮಲ್ಲೂ ಇರುತ್ತದೆ. जो परमात्मा में है वो हम में भी है, क्योंकि हम परमात्मा के जेरोक्स कॉपी हैं। तो जेरोक्स तो ओरिजिनल के जैसा ही होना चाहिए ना, जेरोक्स थोड़ी अलग होगा ओरिजिनल से। तो हम भी वैसे ही हैं, हम भी परमात्मा के अंश है। परमात्मा के जो भी गुण है, क्वालिटीज़, डिवाइन क्वालिटीज़ हम में मौजूद है। दया, क्षमा, शांति, भूत दया, प्रेम, सच्चिदानंद स्वरूप हमारा खुद का है, लेकिन हम उसे भूल गए हैं। भूलने की वजह से परत चढ़ गई है, उस पर परत चढ़ गई है तो लेयर चढ़ गया है, तो उसे उतारने कौन आता है? सद्गुरुनाथ महाराज हमारे जीवन में पदार्पण करते हैं
और वो उस नकली मास्क को निकालते हैं। मुखौटा जो हमने पहन के रखा हुआ है ये निकाल कर तू शुद्ध मेरा ही अंश है, जो मेरे पास सारे गुण हैं वो तुझ में भी मौजूद है। तू क्यों अकेला समझता है अपने आप को, तू क्यों अपने आप को दुखी समझता है? तू मेरा मेरा बच्चा है तो तू कैसा रहेगा? शेर का बच्चा, शेर का बच्चा शेर होगा, फियरलेस बिल्कुल। वैसे ही हम भी सब परमात्मा के बच्चे हैं। वी आर ऑल डिवाइन। ये एक बार गांठ बांध लो और लिख लो, जैसे वो फेमिना में टैग लगाते हैं, आई एम डिवाइन, ऐसा टैग लगा लो सब लोग। ಮಾರುತಿಯಲ್ಲಿ ದೇವರ ಅಂಶವಿದ್ದಂತೆ ನಮ್ಮಲ್ಲಿಯೂ ಇರುತ್ತದೆ. ಅವನು ಅದನ್ನು ವಿಕಸಿತಗೊಳಿಸಿದನು, ಆದರೆ ನಾವು ಅದನ್ನು ಆರಿಸಿಬಿಟ್ಟಿರುತ್ತೇವೆ. मारुति में भगवान का अंश था तो उसने उसको प्रकट किया, लेकिन हमारे में भी है, लेकिन हमने उसको बुझा दिया है। हम समझते हैं मैं ये देह मन बुद्धि को पकड़कर मैं दुखी आत्मा हूँ, मेरे पास ये नहीं है जी, वो नहीं है जी, क्या करेंगे जी, बच्चे ऐसा बोलते हैं जी, सारा घर में क्या है। ऐसा कुछ नहीं है। जब मेरे में परमात्मा का अंश हो तो मेरे को कैसा रहना चाहिए? ऐसा राजा के जैसा मैग्नोनिमस रहना चाहिए। ಮಾರುತಿಯ ಧೈರ್ಯವನ್ನು ನಮ್ಮ ಕಣ್ಮುಂದೆ ಇಟ್ಟುಕೊಳ್ಳಬೇಕು. ಅವನು ಬ್ರಹ್ಮಚರ್ಯ, ಭಕ್ತಿ, ದಾಸ್ಯ ಹಾಗೂ ಪರೋಪಕಾರ ಮಾಡುವ ಪ್ರವೃತ್ತಿಯನ್ನು ನಾವು ಕಲಿಯಬೇಕು. क्या सीखना है मारुति से? हनुमान जी से सीखने वाली क्या बात है? ब्रह्मचर्य, एकदम पक्का ब्रह्मचारी, भक्ति, दास्य और परोपकार, दूसरों को उपकार करने की जो भावना है वो प्रवृत्ति हमने भी हनुमान जी से सीखनी चाहिए. ಮಾರುತಿಯು ಚಿರಂಜೀವಿಯಾಗಿರುತ್ತಾನೆ. ಯಾರಿಗೆ ಈ ಭಾವನೆ ಇರುತ್ತದೆಯೋ ಅವರಿಗೆ ಅವನ ಇನ್ನೂ ದರ್ಶನ ಕೊಡುತ್ತಾನೆ. ಮಾರುತಿಗೆ ಸರ್ವ ಸೃಷ್ಟಿಯು ರಾಮರೂಪವಾಗಿ ಕಂಡಿತು. ಇದೇ ನಿಜವಾದ ಭಕ್ತಿಯ ಫಲವಾಗಿರುತ್ತದೆ. ಉಪಾಸಕನು ದೇಹವನ್ನು ಮರ್ತನೆಂದರೆ ಉಪಾಸ್ಯ ಮೂರ್ತಿಯಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರತೊಡಗುತ್ತದೆ. ಇದು ನನ್ನ ದೇವರಿಗೆ ಹಿಡಿಸುತ್ತದೆಯೇ ಎಂಬ ಭಾವನೆಯಿಂದ ಜಗತ್ತಿನಲ್ಲಿ ವ್ಯವಹರಿಸಬೇಕು. ನನ್ನ ದೇವರಿಗೆ ಅಂದರೆ ನನ್ನ ಗುರುನಾಥನಿಗೆ ಇದು ಸೇರುತ್ತದೆಯೇ? ಈ ವ್ಯವಹಾರವನ್ನು ನನ್ನ ಗುರುನಾಥ ಅಪ್ರೂವ್ ಮಾಡ್ತಾನ? ಮೈ ವ್ಯವಹಾರ ವಿತ್ ದ ವರ್ಲ್ಡ್ ನನ್ನ ಗುರುನಾಥ ಅಪ್ರೂವ್ ಮಾಡ್ತಾನ? ಆ ರೀತಿಯಲ್ಲಿ ನಾನು ಅಂದರೆ ಪ್ರತಿ ಕ್ಷಣವೂ ನನ್ನ ಗುರುನಾಥ ನನ್ನನ್ನು ನೋಡುತ್ತಾ ಇದ್ದಾನೆ. ಅಂತರಿಚ ಸಾಕ್ಷಿ ಜಾಣಿಸಿ ವಿಚಾರ ಕಾಯ ಪರಿಹಾರ ಬೋಲು ನಿದಾವು. ಅಂತರಿಚ ಸಾಕ್ಷಿ ನೋಡ್ತಿದ್ದಾನ ಅವನು. ಪ್ರತಿ ಕ್ಷಣ ನೀನೇನು ಮಾತಾಡ್ತೀನಿ, ನೀನು ಹೆಂಗೆ ಕುಡ್ಕೋತಿದ್ದೀನಿ, ನೀನು ಯಾರ ಜೊತೆಗೆ ಏನು ಮಾತಾಡ್ತಿದ್ದಿ, ಎಲ್ಲ ರೆಕಾರ್ಡೆಡ್ ಇರತ್ತಲ್ಲಿ. ನಮ್ಮದೆಲ್ಲ ಲೇಖಾಜೋಖ ಇಸ್ ಬೀನ್ ರೆಕಾರ್ಡೆಡ್ ಬೈ ಹಿಮ್. ನಾವು ಅವನಿಗೆ ಮೋಸ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಜಗತ್ತಿಗೆ ಮೋಸ ಮಾಡ್ಬೋದು, ಹುಲ್ಲು ಮಾಡ್ಬೋದು ಜಗತ್ತಿಗೆ, ಅವನಿಗೆ ಹೆಂಗೆ ಮೋಸ ಮಾಡಲಿಕ್ಕಾಗತ್ತೆ? ಚುಚ್ಚತ್ತದ ಆಮೇಲೆ ನಮಗೆ ಒಳಗೆ ಕೂತಿರೋದು ಚುಚ್ಚತೆ, ನೀ ತಪ್ಪು ಮಾಡಿದೆ ಹಿಂಗೆ ಮಾತಾಡಿಬಿಟ್ಟು. ಸೊ ಅವನು ಎಚ್ಚರಿಕೆ ಕೊಡ್ತಿರ್ತಾನೆ, ನಮ್ಮ ಗಮನ ಇರೋದಿಲ್ಲ ಅವನ ಕಡೆಗೆ ಅಷ್ಟೇ. ಏನು ಮಾಡೋದು? ಇದು ನನ್ನ ವ್ಯವಹರಿಸಬೇಕು. ಇದೇ ಸಗುಣ ಉಪಾಸನೆಯ ಮುಖ್ಯ ಮರ್ಮವಾಗಿರುತ್ತದೆ. ಸಗುಣ ಉಪಾಸನೆಯ ಮುಖ್ಯ ಮರ್ಮ ಅಂದರೆ ನನ್ನ ಗುರುನಾಥನಿಗೆ ಇದು ರುಚಿಸುತ್ತದೆಯೇ? ಅದು ನನ್ನ ಗುರುನಾಥನಿಗೆ ನಾನು ಯಾವಾಗ ನೋಡಿದ್ರೂ ನನ್ನ ಗುರುನಾಥನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ, ನಿಟ್ಟಾಗಿ ನೋಡುವಂಥ ಸತ್ಯತ್ವ ಇರಬೇಕು ನಮ್ಮಲ್ಲಿ. ಅವಾಗೇನಾಗುತ್ತೆ, ನಾನು ಅದೇ ರೀತಿಯಲ್ಲಿ ಸತ್ಯದಲ್ಲಿ ವರ್ತನೆ ಮಾಡಿದಾಗ ನನಗೆ ಭಯ ಭೀತಿ ಇರುವುದಿಲ್ಲ. ಇಲ್ಲಾಂದರೆ ಭಯ ಭೀತಿಯಿಂದ ನಾವು ಮುಖ ಕೊಟ್ಟು ಮಾತಾಡೋದೇ ಇಲ್ಲ ಯಾರಿಗೂ. ಭಗವಂತನು ದಾತ ಆಗಿರುತ್ತಾನೆ, ಅವನು ನನ್ನ ಹಿಂದೆ ಇರುತ್ತಾನೆ, ಅವನು ನನ್ನ ಕಲ್ಯಾಣ ಮಾಡುತ್ತಾನೆ ಎಂಬ ಅರಿವು ಉಂಟಾಯಿತೆಂದರೆ ಪ್ರಾಪ್ತವಾದದ್ದೆಲ್ಲವೂ ಅವನ ಇಚ್ಛೆಯಿಂದಲೇ ಪ್ರಾಪ್ತವಾಗಿರುತ್ತದೆ ಎಂಬ ಭಾವನೆಯಾಗಿ ಇದ್ದ ಪರಿಸ್ಥಿತಿಯಲ್ಲಿಯೇ ಸಮಾಧಾನವೆನಿಸುತ್ತದೆ. ಸಮಾಧಾನ ಹಾಗೂ ಆನಂದವೇ ನಿಜವಾದ ಐಶ್ವರ್ಯವಾಗಿರುತ್ತದೆ. ನಮ್ಮ ವೃತ್ತಿಗಳು ಹೀಗೆ ಇರಬೇಕೆಂದರೆ ಆನಂದ ಅನಿಸುವವರು ನಮ್ಮ ಕಡೆಗೆ ಓಡಿ ಬರಬೇಕು. ಉಳಿದ ಸಂಪತ್ತನ್ನು ಎಷ್ಟು ಕೊಟ್ಟರೂ ಸಾಕಾಗುವುದಿಲ್ಲ, ಆದರೆ ವೃತ್ತಿಯ ಆನಂದವನ್ನು ಎಷ್ಟೇ ಕೊಟ್ಟರೂ ಎಂದು ಮುಗಿಯುವುದಿಲ್ಲ. ನಮ್ಮ ಆನಂದದ ವೃತ್ತಿ ಇದ್ದರೆ ನಾವು ಎಷ್ಟೇ ಕೊಟ್ಟರು ಅದು ಯಾವತ್ತೂ ಕಬಿ ಖಲಾಸ್ ನೀ ಹೋಗಾವು. ನಮ್ಮ ಆನಂದ ವೃತ್ತಿ ಹೆಂಗಿರಬೇಕು? ಸುಗಂಧ ಹಂಚುವಂಥದ್ದು. ಸ್ಯಾಂಡಲ್ವುಡ್ ಏನು ಮಾಡುತ್ತೆ, ತನ್ನ ಹತ್ತಿರದೆಲ್ಲ ಮರಗಳಿಗೆಲ್ಲ ಸುಗಂಧ ಹಂಚುತ್ತದೆ. ಆದರೆ ಮುಳ್ಳಿನ ಗಿಡದ ಹತ್ರ ಯಾರು ಹೋಗ್ತಾರೆ? ಮುಳ್ಳಿನ ಗಿಡದ ಹತ್ರ ಯಾರೂ ಹೋಗೋದಿಲ್ಲ. ಸೊ ನಾವು ಯಾವಾಗಲೂ ಅಳ್ತಿದ್ರೆ ಹಿಂಗೆ ಹಾಗೆ ಅಂದ್ಕೊಂಡ್ರೆ ನಮ್ಮ ಫೋನ್ನ ಅಯ್ಯೋ ಬೇಡಪ್ಪ ಇವ್ರ ಜೊತೆ ಮಾತಾಡೋದೇ ಬೇಡ ಅಂತ.
ಇಂದಿನ ಬೋಧವಚನ, ವೃತ್ತಿಯ ಸಮಾಧಾನವೇ ಭಗವಂತನ ಕೃಪೆಯ ಲಕ್ಷಣವಾಗಿರುತ್ತದೆ. ವೃತ್ತಿ ಸಮಾಧಾನದಲ್ಲಿ ಇದ್ದರೆ, ನನ್ನ ಚಿತ್ತ ಸಮಾಧಾನ ಹೊಂದಿದ್ದೇ ಆದರೆ ದಟ್ ಈಸ್ ಓನ್ಲಿ ದ ಕೃಪಾ ಆಫ್ ಭಗವಂತ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ಸಾಧನೆಯಲ್ಲಿ ನಿರತರಾಗಿರಬೇಕು. ನೀವು ಎಲ್ಲರೂ ಸೇರಿ ಭಗವಂತನ ಆ ಸಾಧನೆಯಲ್ಲಿ, ಭಗವತ್ ಪ್ರಾಪ್ತಿಯ ಸಾಧನೆಯಲ್ಲಿ ನಿರತರಾಗಿ ಇದೇ ಜನ್ಮದಲ್ಲಿ ಅವನನ್ನು ಪಡ್ಕೊಳ್ಳೋಣ. ಮತ್ತು ಕಮಲದಂತೆ ನಿಸ್ಪೃಹವಾಗಿ ನಾವು ಅವನ ಪಾದಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.